ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾವು ಮತ್ತೆ ಬಂದಿದ್ದೀವಿ. ಭಾಳ ದಿವಸ ಆಯ್ತಲ್ಲ, ಕಾಸು ಬಿಟ್ವಿ ಭಾಳ ಅಂದ್ರೂ ಬಂದಿದ್ದೀವಿ. ಇಲ್ಲಿ ನಮ್ಮ ಜೊತೆ ನಿಮ್ಗೆ ಗೊತ್ತಲ್ಲ ಯಾರಂತ. ನಮ್ಮ DJ ಅಲಿಯಾಸ್ DJ ಅಂತ. ಇವ್ರದ್ದು ಭಾಳ ರೌಡಿಸಮ್ ನಡೆಯುತ್ತೆ ಇಲ್ಲಿ. ಚಿಟ್ಟೆ ಆರ್ಸಕ್ ಹೋಗ್ತಾರೆ. ಅಯ್ಯೋ ಹೇಳಿದ್ವಲ್ಲ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲ 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 ಇಲ್ಲ, ಅವ್ರು ಒಳ್ಳೆ ಹುಡುಗರು. ಅವರು ಏನಿಲ್ಲ, ನಮ್ಮ ಗೆಳೆಯರು. ನಾವೀಗ ಹೊರಟಿದ್ವಿ ವರ್ಧನ್ ಅವ್ರ ಊರಿಗೆ. ವರ್ಧನಲ್ಲಿ ಸಿಕ್ಕಾಗ ಮತ್ತೆ ಅಪ್ಡೇಟ್ ಮಾಡ್ತೀವಿ. ನೋಡ್ತೀರಲ್ಲ ಎಲ್ಲಿದ್ದೀವಿ ನಾವು ಅಂತ. ನಿಮಗೆ ಒಂದ್ಸತಿ ತೋರಿಸ್ಬಿಡ್ತಿದ್ದೆ ಆ ಕಡೆ ನೋಡ್ರಿ ನೀವೇ. ಇದು ಬಂದ್ಬಿಟ್ಟು ತುರ್ನೂರು ರೋಡು. ಇಲ್ಲಿ ನಾನು ಸೌದರ್ಯಾಗ ಡ್ರಾಪ್ ಮಾಡಕ್ಕೆ ಬರ್ತಿದ್ದೆ. ಕಾಲೇಜ್ ಮುಗೀತು, ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ರು. ಫ್ರೆಂಡ್ಸ್ ಇನ್ನೂ ಇದ್ದಾರೆ ರೀ, ಗೆಳೆಯರು ಇನ್ನೂ ಇದ್ದಾರೆ. ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹತ್ಕೊಂಡಾರ ಇವರು. ನಾವು ಹೋಗ್ತಾ ಹೋಗ್ತಾ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಅಲ್ಲಿ ತನಕ ನಮ್ಮ ಜೊತೆ ಇದೆ. Many months later. ನಿಮಗೆಲ್ಲ ಹೋಗ್ಬೇಕಾದ್ರೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ರಿ ಗಾಯ್ಸ್, ಇನ್ನ ಹಳ್ಳಿ ಸೈಡ್ ಇಂದ ಬಂದಿಲ್ಲ, ಇನ್ನ ಸಿಟಿ ಸೈಡ್ ಬಿಟ್ಟಿದೀವಿ ನಾವು. ನಮ್ DJ ಅವರ ಹುಡುಗಿ ಗೆಲ್ ಕರ್ಕೊಂಡ್ ಬಂದಿರ ತೋರಿಸ್ತಿದ್ದಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ, ಅವನೇ ಹೇಳ್ತಾನೆ. ಅವ್ರೇ ಹೇಳಲ್ಲ, ನಾನು ಹೇಳಲ್ಲ, ಅವನೇ ಹೇಳ್ತಾನೆ. ಅಲ್ಲಿ ಸಿಗುತ್ತಂತ ಕೇಳಿದವ್ರು. ಏನ್ ಸಿಗುತ್ತೋ DJ? ಏರ್ ಬ್ಯಾಂಡ್. ಅವರು ಏರ್ ಬ್ಯಾಂಡ್ ಹುಡುಕ್ತಿದ್ದಾರೆ. ಅವರಿಗೆ ಏನ್ ಬೇಕಂತ ಅವನಿಗೆ? ಅದು ಗಾಡಿಯಾಗ ಹೋಗ್ತಿದೀವಲ್ಲ ನಾವು, ಅವನಿಗೆ ಕೂದಲು ಅನ್ಸೆಟ್ ಆಗ್ಬಿಡ್ತಾವ ಅಂತ ಸೆಟ್ ಮಾಡಿಸ್ಕೊಳಕ್ಕೆ ಅವನಿಗೆ ಬೇಕಂತೆ. ಡ್ರೈವರ್ ಸರ್, ಇದು ನೋಡ್ರಿ, ನಾನ್ರಿ ಇಲ್ಲಿ ಒಳ್ಳೆ ಹುಡುಗರು ನೀವು. ಯಾರಿಗಾದ್ರೂ ನಾಗರ್ಭಾವ್ ಇದೆ ಅಂತ ಕೇಳ್ಬೇಕಿತ್ತು ನಾವು. ನಾಗರ್ಭಾವ್ ಇದೆ ತುರ್ನೂರ್ ಅಂತ ಪೂರ್ತಿ ಊರಿಗೆ ಹೇಳ್ತೀರ. ನಾವು ಆಡ್ತೀವಿ, ಅವರು ಪಬ್ಜಿ ಪ್ಲೇಯರ್ಸ್, ನಾವು ಪ್ಲೇಯರ್ಸ್. ಇವರು ಫ್ರೀ ಫೈರ್ ಪ್ಲೇಯರ್ಸ್. 10 ಜನ ಹುಡುಗರದಾಗೆ ಒಬ್ಳು ಹುಡುಗಿ ಇರ್ತಾರಂತಲ್ಲ, ಆ ತರ ಅಲ್ಲ. ನಮ್ ಗಂಡ್ಸ ಇವನು, ದೊಡ್ಡ ಗಂಡ್ಸ ಇವನು. ಬಟ್ ನಾವ್ ಹೇಳ್ತಿರೋದು ಫ್ರೀ ಫೈರ್ ಆಡಬಾರ್ದು ರೀ, ಪಬ್ಜಿ ಆಡ್ಬೇಕು. ಗಂಡ್ಸರಾಟ ಅದು. ಸೊ ಗಾಯ್ಸ್, ನಾವು ವರ್ಧನ್ ಊರಿಗೆ ರೀಚ್ ಆದ್ಮೇಲೆ ನಿಮಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಲ್ಲಿ ತನಕ ನಮ್ಮ ಜೊತೆ 3:28 AM. ಹೋಗ್ಬೇಕಾದ್ರೆ ಫೇಸ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅವ್ರ ಊರಿಗೆ ಹೋಗಿ ಸ್ವಲ್ಪ ಫೇಸ್ ವಾಶ್ ಮಾಡ್ತಿರ್ಬೇಕು. ನಿಜ, ಏನಾದ್ರು ಮಾಡ್ತೀಯಾ? ಆಮೇಲೆ ತೊಳ್ಕೊಂಡ್ತಾರಂತೆ ಗಾಯ್ಸ್ ಇವರು. ಹಾಕಣ್ರಿ ಮುಖ ಈಗ ಏನಾಗ್ತೀಯ? ವರ್ಧನ್ ಊರಿಗೆ ಹೋಗಿ ವರ್ಧನ್ಗೆ ಮೀಟ್ ಮಾಡಿ ಅಲ್ಲಿಂದ ಮತ್ತೆ ಬ್ಲಾಗ್ ಚಾಲು ಮಾಡ್ತೀವಿ. ಮತ್ತು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ, ಯಾಕಂದರೆ ಹೋಗ್ತಿರೋದು ಸ್ವಲ್ಪ ಬ್ಯುಸಿ ಕೆಲಸದಿಂದ. ಬಿಸ್ನೆಸ್ ಮೀಟಿಂಗ್ ಇತ್ತು ನಮ್ಮದು. ಕರೆಕ್ಟ್ ಅಲ್ಲ ಮಚ್ಚ? ಕರೆಕ್ಟ್ ಅಲ್ಲ ಮಚ್ಚ? ಕರೆಕ್ಟ್ ಅಪ್ಪ. ಕರೆಕ್ಟ್ ಅಂತ ಹೇಳ್ಬಿಡು, ಆಮೇಲೆ ಅಲ್ಲಿ ಬಂದು ಕನ್ಫ್ಯೂಸ್ ಆಗ್ಬೇಡ. So much later that the old narrator got tired of waiting and they had to hire a new one. ರೀಚ್ ಆಗಿದ್ದೀವಿ ಈಗ. ಏನಿಲ್ಲ ಗೈಸ್, ಒಂದು ಸ್ವಲ್ಪ ಅಡ್ಡಲ್ ಬಂದಂತ ಬ್ರೇಕ್ ಕೊಡುವ, ಅದಕ್ಕೆ ಎಲ್ಲಿ ಬೀಳ್ಬೇಕಿತ್ತು ಅಲ್ಲಿ ಬೀಳ್ತು ಕೊಡ್ತ. ಇಲ್ಲೆಲ್ಲ ಇತ್ತು ಒಳಗೆ. ನಮ್ಮ ಹುಡುಗ ಯಾವುದೋ ಬಾಳೆಹಣ್ಣು ನೋಡಿದ ಅಂತೆ ಒಳಗೆ. ಇಲ್ಲಿ ಇಲ್ಲ, ಬರೇ ಕಾಡು. ನಾಡು ಬೆಳೆಸಿ ಕಾಡು ಉಳಿಸಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ. ಕಾಡು ಬೆಳೆಸಿ
ಏನಕ್ಕೆ ಹಿಂಗ್ ಆಗ್ತದೆ ಎಲ್ಲ ಇದು? ರೆಕಾರ್ಡ್ನಾಗ ತೆಗಿತೀನಿ ಬೇಕಿದ್ರೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫೋಟೋ ಬ್ರೇಕಿಂಗ್ ಅಂತ ನಿಲ್ಸಿದ್ರಿ 2-3 ಫೋಟೋಸ್ ಹೊಡ್ಕೊಂಡ್ರು ಅವರು. ನನ್ನ ಮಕ್ಕಳ್ರದ್ದು ನಾನು ಹೊಡೆದೆ ಫೋಟೋ, ನಂದು ಹೊಡೆದಿಲ್ಲ ಅವರು. ಎಲ್ಲರನ್ನಾಗೆ ಸೈಗಿರೋದು ನಾನೇ ಅಂತೆ ಜನ ಹೇಳ್ತಾರೆ. ಬಟ್ ಅದಕ್ಕೆ ಹೊಡೆದಿಲ್ಲ ನಿಮಗೆ. ನೀವು ಗೆಳೆಯರೇನ್ರ ನೀವು? ನೀವು ಗೆಳೆಯರೇನ್ರ ನೀವು? ಏನಿದೆ ಗುರುವೆ ನನ್ನ ಲೈಫಲ್ಲಿ? ಏ ಅಂತ ಫ್ರೆಂಡ್ಶಿಪ್ ಬಿಡೋ ಅಂತದ್ ಇಲ್ಲ ನಮ್ದು. ಫೋಟೋ ತೆಗ್ದಿಲ್ಲ ಅಂತ ಬೇಜಾರು ಮಾಡ್ಕೊಂಡಂತದ್ದು ಏನಿಲ್ಲ. ನಾವು ಫೋಟೋ ತೆಗ್ದಿರಂತ ಬೇಜಾರು ಮಾಡ್ಕೊಳೋದಲ್ಲ. ನಮ್ಮ ಸ್ನೇಹ ಎಲ್ಲಿಂದ ಮತ್ತೆ ಚಾಲು ಆಗಿರೋದು? ಪವರ್ ಇಲ್ಲ ಅಂತೆ ಅವಳೇ ಅದೇ ಅಂದಿದ್ದು. ನಮ್ಮ ಸ್ನೇಹ ಇಲ್ಲಿಂದ ಚಾಲು ಆಗುತ್ತೆ. ಎಲ್ಲಿಂದ ತೋರಿಸಿ, ಇಲ್ಲಿಂದ. ಹುಟ್ಟಿರಲಿ ಇಲ್ದಿರಲಿ ನಗುವಿನ ಒಡೆಯ ಕೆಳೆಯಲ್ಲ ಬಿರಲಿ ಲಾಸಿರಲಿ ಬೆಂಬಲದ ಬೆಟ್ಟಬೋ ಕೆಳೆ. ಅದಕ್ಕೆ ಈಗ ವರ್ಧನಿಗೆ ಸಿಕ್ಕಿ ಅಲ್ಲಿ ಅವನಿಗೆ ಮಾತಾಡ್ತೀವಿ. ಅಲ್ಲಿ ತನಕ ನಮ್ಮ ಜೊತೆ ಕಾಮಗಾರಿ ನಡೆಸ್ತೀರಂತಲೇ ಇಲ್ಲಿ ಎಲ್ಲ ಏನಿಲ್ಲ, ರೋಡ್ ಮಾಡ್ತಿದಾರೆ ಅಷ್ಟೇ. ರೋಡ್ ಅಷ್ಟೇನಾ? ನಾನು ಕಾಮಗಾರಿ ಅನ್ಕೊಂಡಿದ್ದ. ತುರ್ನೂರು ಬಂದಾಯ್ತು. ಏನ್ ಮಮ್ಮ ಚೆನ್ನಾಗಿದ್ಯಾ? ಅಕ್ಕ ಚೆನ್ನಾಗಿದ್ದಾಳ? ನಿನ್ ಮಗಳು ಚೆನ್ನಾಗಿದ್ದಾಳ? ಮೊನ್ನೆ ಚೂಡಿದಾರ್ ಕಳ್ಸಿದ್ದೆ, ಸೈಜ್ ಕರೆಕ್ಟ್ ಆಗಿದ್ಯಾ? ಸರಿ ಇಲ್ಲ ಅಂದ್ರೆ ಬೇರೆ ಕಳ್ಸ್ಕೊಡ್ತೀನಿ. ಏನೋ ಬೇಜಾರು ಮಾಡ್ಕೋಬೇಡ ಅಂತ ಹೇಳ ಅವಳಿಗೆ. ದೀಪಾವಳಿಗೆ ಮನೆಗೆ ಬರ್ತೀನಿ, ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ ಅವಳನ್ನ ಎಡಕಲ್ಲು ಗುಡ್ಡದ ಮೇಲೆ. ಬರ್ಲಮ್ಮ? ಇವಾಗ ಚಾಲು ಮಾಡ್ಕೊಂಡಿರೋದು ಬರ್ಬೇಕಾದ್ರೆ ನೋಡ್ರಿ. ಇವನೇ ವರ್ಧನ್ ಅಂತ ನನ್ ಗೆಳೆಯ. ಇವನ್ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಒಂದು ಹುಡುಗಿ ನಂಬರು ಇಲ್ಲ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆನ. ಅಂತ ಒಳ್ಳೆ ಕ್ಯಾಂಡಿಡೇಟ್ ಇವನು. ಊರ್ ತೋರಿಸ್ತೀಯ ಮಚ್ಚ? ಊರ್ ತೋರಿಸ್ತಿದ್ಯಾ ನನಗೆ? ಇದು ಯಾಕೆ ಹಿಂಗೆ ಚರಂಡಿ ಎಲ್ಲ ಓಪನ್ ಇದು? ಹೈವೇ ರೋಡ್ ಕ್ರಿಟಿಕಲ್ ಆಗಿದೆ ಸಿಚುವೇಶನ್. ಎಲ್ಲ ನೋಡ್ಬೇಕು. 2 ವರ್ಷ ಏನೋ ಬಿಡು, ನಾವೇ ಮಿತ್ರರು ಅನ್ಕೊಂಡಿದ್ವಿ. ಶತ್ರು ನನ್ನ ಮಗ ಬಂದು ಸ್ಕೂಟಿ ಇಟ್ಕೊಂಡು ಊರ್ನ ಕರ್ಕೊಂಡು ಹೋಗಿಲ್ಲ. ಎಂತ ಮಿತ್ರ ಇರ್ಬೇಕು. 2000 years later. ಈಗ ಹೊಸ ವಿಷಯ ಗೊತ್ತಾಗೈತೆ. ನಮ್ DJ ಹುಡುಗಿರ ಕಾಂಟ್ಯಾಕ್ಟ್ ಪಾರಿವಾಳ 2 ಪಾರಿವಾಳ. ಎರಡು ಪಾರಿವಾಳ, ಒಂದು ಅಲ್ಲ ಎರಡು. ಅಂದ್ರೆ ಹೆಸರು ಅಷ್ಟೇ ಸೇವ್ ಮಾಡೋದು, ಮಿಕ್ಕಿದಲ್ಲ ನೀವೇನ. ಮದುವೆ ಗಂಡು ಇಲ್ಲೇ ಇದ್ದಾನೆ. ಮದುವೆ ಗಂಡಿಗೆ ನೋಡ್ತೀರಾ ನೀವು? ರಾಮಲಿಂಗೇಶ್ವರ ಕಲ್ಯಾಣ ಮಂಟಪ ಅಂತ ನಾವು ಬಂದಿರೋದು. ಪವನ ಮೊನ್ನೆ ಕಳ್ತನ ಆಯ್ತಂತೆ. ಗೈಸ್ ಕಳ್ಳ ಸಿಕ್ಕಿದಾನೆ. ಅವನಿಗೆ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ್ರಿ. ಕಳ್ಳ ಇದ್ರು ಅವನು ಮನ್ಸಿನ ಒಳ್ಳೆ ಹುಡುಗ. ಅವನು ಏನೋ ಡಿಜಿ ಕರೆದ್ರೆ ಎಲ್ಲಿ ಕರೆದ್ರು ಬರ್ತಾನಲ್ಲ. ಯಾರೋ ಕಳ್ಳ ಇವನು ಪವನ. ಎಲ್ಲಿ ಕರೆದ್ರು ಬರ್ತಾನವನು. ನಾವು ಅದಕ್ಕೇನು ಮಾತಾಡೋಕ್ಕಾಗಲ್ಲ. ನಮ್ಮ ಡಿಜೆನೂ ಸೈಲೆಂಟ್ ಆಗಿದ್ದಾನೆ. ನಿನಗೆ ಏನಾಯ್ತು ಸ್ಯಾಡ್ನೆಸ್ ಅಂತದ್ದು? ನಿನ್ನ ಮುಖ ನೋಡಿದರೆ ಯಾರೋ 2-3 ಸತಿ ಕೊಟ್ಟೋಗಿದ್ದಾರೆ, ಕೈ ಕೊಟ್ಟೋಗಿದ್ದಾರೆ ಅನ್ಸುತ್ತೆ. ಲೇ ಕೆಟ್ಟ ಮಾತಾಡ್ಬೇಡಲ್ಲ. ಯೂಟ್ಯೂಬಿಗೆ ಹೋಗೋದದು. ಅದೇ ಅಕ್ಕಪಕ್ಕ ದೊಡ್ಡವ್ರು ಇರ್ತಾರೆ, ಅವ್ರಿಗೆ ಮರ್ಯಾದೆ ಕೊಡೋದು. ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ.
ಏನ್ ಕುಡಿಬೇಕಂತಿದ್ದು? ನೀರು. ನೀರ? ಯಾವ ನೀರು? ಪೆಟ್ರೋಲ್ ಕುಡಿತ್ಯಾ? ಯಾವ ಪೆಟ್ರೋಲ್? ಫೋಟೋ ಶೂಟ್ ಮಾಡಿಸ್ಬೇಕಂತ ಇವನಿಗೆ ಆಸೆ ಬಂದ್ಬಿಟ್ಟಿದೆ. ಯಾಕೋ ಅಂತ ಲೊಕೇಶನ್ ಇಲ್ಲಿ ಯಾವುದು ಕಾಣಿಸ್ತಿಲ್ಲಪ್ಪ ನನಗಂತ. ಏನು ಆಸೆ ಇಲ್ಲ ಜೀವನದಾಗ. ಏನಿದೆ ಗುರುವೆ ನನ್ನ ಲೈಫಲ್ಲಿ? ಒಳ್ಳೆ ಫೋಟೋ ಆಗಲೇ ಎಡಿಟ್ ಮಾಡಿ ನಾನು ಕೊಟ್ಟಿನಿ ನನ್ನ ಫೋಟೋ. ನಿನ್ ಫೋಟೋ ಎಡಿಟ್ ಮಾಡಕ್ಕೆ ಎಕ್ಸ್ಪರ್ಟೇ ಬೇಕು. ನಮಗೆ ಅಂತ ಲೆವೆಲಿಂದ ಎಡಿಟಿಂಗ್ ಎಡಿಟರ್ ಅಲ್ಲ ನಾವು, ಬರೋದೇ ಇಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್. ನಾವು ಸುಮ್ಮನೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ. ವರ್ಧನಿಗೆ ಪೌಡ್ರ್ ಹಾಕಿ ಬೆಳ್ಳೊಂದು ಮಾಡಿಸ್ಬೋದು, ಬಟ್ ಡಿಜೆಗೆ ಪೇರನಲ್ಲಿ ಹಾಕಕ್ಕಾಗಲ್ಲ. ಪೇರಲ್ಲಿ ಹಾಕಕ್ಕಾಗಲ್ಲ ನಮ್ಮ ಕೈಯಿಂದ. ಬೇರೆ ಸುಸ್ತಾಕಿದ್ದು ನಿಜ ಮತ್ತೆ ಬರ್ತೀವಿ. ಪೇರನಲ್ಲಿ ಎಲ್ಲ ಮಕ್ಕಂತಂತೆ ಬರ್ನ್ ಕಡೆ ಎಲ್ಲ ಇದೇ ಆಗ್ಬಿಟ್ಟೈತೆ. ಎದ್ದಳಲ್ಲಿ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆಟ ಆಡ್ತಾನ ಅದಲ್ಲ ನಿನ್ ಗೊತ್ತಾಗಲ್ಲ. ನಿಮಗ್ ಗೊತ್ತಾಗಲ್ ಕಂಡ್ರಲ್ಲ, ತಗಿರಲ್ಲ ಏನೋ. ಬಾರಿ ಬರ್ತೈತಿ ಊಟಕ್ಕೆ ಏನ್ ಇರ್ಬೋದು? ಏನೋ ಗೊತ್ತಿಲ್ಲ. ಚಿಕನ್, ಮಟನ್ ಏನು ಏನ್ ಮಾಡ್ತಾರೆ ನೋಡಿ, ನಿಮಗೆ ಹೇಳ್ತೀನಿ. ಯಾರಾದ್ರೂ ಹತ್ರ ಇರ್ಲಿ ಇಲ್ಲೇ ಬರ್ಬಿಡ್ರಿ, ನಾವೇ ಪರ್ಮಿಷನ್ ಕೊಡಿಸ್ತೀವಿ. ಅವನೇನಂತ ಹುಡುಗ ಅಲ್ಲ, ಬರ್ರಿ ತಿಂದೋಗ್ರಿ ಅಂತ. ಏನೋ ಲೊಕೇಶನ್ ಹೇಳೋ, ಬರ್ತಾರೆ. ಲೊಕೇಶನ್ ಬಂದ್ಬಿಟ್ಟು ಯಾವ ಏರಿಯಾ ಮಚ್ಚ ಇದು? ನೋಡ್ರಿ ಗೈಸ್, ನಾನು ತುರ್ನೂರಿಗೆ 2-3 ಸತಿ ಬಂದೋಗಿದ್ದೀನಿ. ತುರ್ವಾನೂರಿಗೆ 2 ಸತಿ ಬಂದೋಗಿದ್ದೀನಿ. ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ನನ್ಗಿಂತ ನನ್ನ ಮಗ ಯಾರು ಇಲ್ಲ, ಕೀಳ್ ಮಾಡ್ದವನ್ ಯಾವನಿಲ್ಲ ಅಂತಾನೆ. ನಿನ್ ಜನ್ಮಕ್ಕೆ ಹೋಗೋ. ನನ್ನ ಮಗ ನನಗೆ ಗೊತ್ತಪ್ಪ. ನಾನು ಒಂದು ವಾರ ಇದ್ದೆ ಕಣ ಇಲ್ಲಿ. ಏನು ಸಡಿ ಅಲ್ಲ, ಗೊತ್ತಿಲ್ಲ. ಜಡೆ ಅಲ್ಲ ನಿನ್ ಗಡೆ. ನೀನ್ ನೀವಿಬ್ರು ಏನಾರ ಮಾತಾಡಿಲ್ಲ ನನ್ನ ವಿಚಾರಕ್ಕೆ ಬರ್ತಾರಲ್ಲ. ಈ ಸಡಿಯನ ಗಡಿಯನು ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಏನಂತ. ಈ ಫ್ಯಾಮಿಲಿ ಫ್ರೆಂಡ್ಲಿ ಶೋ ಕಂಡ್ರಲ್ಲಿ ಹುಡುಗಿರಿಗೆ ಮರ್ಯಾದೆ ಕೊಡ್ಬೇಕು. ನಾವು ಬರೀ ಲೋಕಲ್ ಗುರು. ನಮ್ಮ ಮರ್ಯಾದೆ ಕೊಡ್ಬೇಕು. ಹುಡುಗಿರ್ನ ಇದಾರೆ, ಯು ಹ್ಯಾವ್ ಟು ರೆಸ್ಪೆಕ್ಟ್ ವುಮನ್. ಇದು ಪ್ರಾಕ್ಟಿಕಲ್. ನೀನ್ ಬರೀ ಪ್ರಾಕ್ಟಿಕಲ್ ಮ್ಯಾನ್ ಅಲ್ಲ, ಜೆಂಟಲ್ ಮ್ಯಾನ್. ಅನ್ಲಕ್ಕಿ. ಹೌದು, ನಾನು ಅನ್ಲಕ್ಕಿನೇ. ಲೈಫಲ್ಲಿ ನನಗೆ ಲಕ್ ಅನ್ನೋದೇ ಇಲ್ಲ. ನಾನು ಹೇಳಿದ್ ನಿನಗಲ್ಲ, ಅವಳಿಗೆ. ನಾವು ಸುದೀಪ್ ಫ್ಯಾನ್, ಇವ್ರಂಗೆ ದರ್ಶನ್ ಫ್ಯಾನ್ ಅಲ್ಲ. ಹೆಣ್ಮಕ್ಳೆಲ್ಲ ಮೀಡಿಯಾ ಅಂದ್ರೆ ಗೊತ್ತಿಲ್ಲ, ಏನಂದ್ರೂ ಗೊತ್ತಿಲ್ಲ. ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಸ್ವಾಮಿ ಅಷ್ಟೊಂದು ಜೈಲ್ ಹೋಗೇ ಬಂದೋ ನನ್ನ ಸ್ವಾಮಿ. ನನಗೆ ಮೀಡಿಯಾ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಗೈಸ್, ಇನ್ನು ಊಟ ಮಾಡಿಲ್ಲ. ಊಟ ಮಾಡಕ್ ಹೋದ್ಮೇಲೆ ಏನೈತೆ ಮೆನ್ಯೂ ನಿಮಗೆ ವಿಡಿಯೋ ಕ್ಲಿಪ್ ಹಾಕ್ತೀವಿ. ಅಲ್ಲಿ ತನಕ ನೀವು ನೋಡ್ತೀರಿ. ನೀವು ಬರ್ರಂತೆ. ಇಂಥದ್ದು ಯಾವ್ದಾದ್ರು ಕರಿತೀಯನು ನಮ್ಮ ಆಡಿಯನ್ಸಿಗೆ? ಬರ್ರಿ ಉಣ್ಣಕ್. ಅದ ನಿನ್ ಫ್ಯೂಚರ್ನಾಗ ಏನಾದ್ರು ಮಾಡಿಸ್ಕೊಂಡ್ರೆ ನಿಂದು ಕರೀತಾನಂತೆ. ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮದುವೆ ನೆಕ್ಸ್ಟ್ ಮಂತ್ ಬರ್ರಿ. ಇನ್ನ ಆಗಲ್ಲ, ಅವಳಿಂದ ಓವರ್ಕಮ್ ಆಗಕ್ಕೆ ಇನ್ನ ಟೈಮ್ ಆಗುತ್ತೆ ನನಗೆ. ಹುಡುಗಿ ಯಾವ ಹುಡುಗಿನೂ ಇಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ಅವಳಿಂದ ಓವರ್ಕಮ್ ಆಗಕ್ಕೆ ಇನ್ನ ಟೈಮ್ ಆಗುತ್ತೆ ನನಗೆ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ. ಇವನಿಗಿರ್ಬೇಕು ಸಿಂಗಲ್ ಗ್ರೂಪ್ ಆಫ್ ಮಿಂಗಲ್ ಟೈಪ್. ಅದ್ರೊಳಗೆ ಅವನು ಬ್ಯಾಚುಲರ್, ಅವನು ದೊಡ್ಡ ಬ್ಯಾಚುಲರ್. ಅವನು ವರ್ಧನ್. ಅವ್ನ ಫೋನ್ನಾಗ ಒಂದು ಹುಡುಗಿ ನಂಬರ್ ಇಲ್ಲ ಗಣ ಮಚ್ಚ. ನನ್ನ ಕೈಲಿ ಆಯ್ತಾ ಇಲ್ಲ. ಏನು ಅವಂದು ನಾವು ನೋಡು, ಇವನ್ ಫೋನ್ನಾಗೆ ಬರೀ ಆಂಟಿ, ಅಕ್ಕ, ಅತ್ತೆ ಅಷ್ಟೇ. ಬೇರೆ ಯಾರಿಲ್ಲ. ಇಲ್ಲಾಂದ್ರೆ ಕಸ್ಟಮರ್ ಕೇರ್ ಹುಡುಗಿ ಜೊತೆಗೆ ಮಾತಾಡ್ತಾನೆ. ನೀವು ಯಾಕೆ ರೀಚಾರ್ಜ್ ಮಾಡಿಸಿಲ್ಲ ಇನ್ನಾದ್ರು ಖಾಲಿ ಆದ್ರು?
ಅದು ಸಿಂಗಲ್ ಲೈಫ್ ಅಂದರೆ ಅವ್ರ ಜೊತೆಗೆ ಒಂದು ಗಂಟೆ ಮಾತಾಡ್ತಾನೆ ಗೈಸ್ ಅವನು. ಸಿಂಗಲ್ ಮೇಡಮ್ ನಮಗೆ ಅದು ಗೊತ್ತಾಗ್ತಿಲ್ಲ ಇದು ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳಿ ತಲೆ ತಿಂಗಿ ಫೋನ್ ಇಡ್ಸೋದು. ಫೋನ್ ಇಡು ಫೋನ್ ಇಡು. ಅಲ್ಲಿ ಬಂದು ಮಾತಾಡ್ತೀವಿ, ಇನ್ನು ನೋಡಿಲ್ಲ ಊಟಕ್ಕೆ ಏನಾಯ್ತು ಅಂತ, ಆಮೇಲೆ ಬರ್ತೀವಿ. ಬಾಯ್. ಕೈ ತೊಳ್ದಾಗ್ತಿದೆ ಹಂಗೆ ಆಗ್ತಿದೆಯಾ? ಅದೆಲ್ಲಿ ಉಪ್ಪು ಅಲ್ಲಿ ಕಳ್ಸಿ ಬಂದ್ಬಿಟ್ಟೆನಾ? ಹಾಕಳ ಫ್ರೆಶ್ನೆಸ್ ಕಣದ. ಯಾಕೆ ತಿನ್ನಲ್ಲ, ಜಾಸ್ತಿ ತಿನ್ನಲ್ಲ. ಪವನ್ ಹಾಯ್ ಹೇಳ್ರಿ. ಸರ್ವ್ ಮಾಡ್ತೀಯ ನೀವತ್ತು? ನಾವು ಸರ್ವ್ ಮಾಡಬೇಕಿತ್ತು, ಅವನು ಹೆಲ್ಪ್ ಬೇಡ ಅಂದ ನಮ್ಮ ಶಿಷ್ಯ, ಅದಕ್ಕೆ ಬೇಡ ಅಂದ. ಹೆಲ್ಪ್ ಬೇಡ ಅಂದ, ಅದಕ್ಕೆ ನಾವು ಹೆಲ್ಪ್ ತಗೊಳ್ತಿಲ್ಲ. ಮಗ ಮೂಳೆ ಬೇಡ ಬೇಳೆ ಅಂತವನಿಗೆ, ನನಗೆ ಮೂಳೆ, ನನಗೆ ಬೇಳೆ ಹಾಕಿ ಸಾಕು. ಸ್ಟಾರ್ಟ್ ಮಾಡಿದ್ದಾಯ್ತು, ಫಿನಿಶ್ ಮಾಡಿದ್ಮೇಲೆ ಹೇಳ್ತೀನಿ. ಬಂದಾರ ನೋಡ್ರಿ, ಇವರೇ ನಮ್ಮ ಸ್ನೇಹಿತರು. ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ಯೋ, ಒಳ್ಳೆ ಕೆಲಸ ಮಾಡ್ತಿದ್ಯೋ, ಒಳ್ಳೆ ಕೆಲಸ. ಏನಾ ಮೊಳೆ ಹಾಕ್ಬೇಡ್ರಿ ಸರ್, ಓಪನ್ ಮಾಡ್ಕ. ಇದು ಒಂದು ಜೀವನ. ನನಗಂತೂ ಜೀವನನೇ ಬೇಜಾರಾಗ್ಬಿಡುತ್ತೆ. ಏನೇನೋ ಅಂತೀಯಲ್ಲ, ಏನದು? ಓಪನ್ ಮಾಡ್ಕೊಬೇಕಾ ನಾನು? ಎಲ್ಲ ಬರ್ತೈತೆ ಇನ್ನ. ನನಗೆ ಬೇಕು, ಅದು ಕೊಡ್ತೀಯಾ? ಅದೇನು ತಗೊಳಕ್ಕಾಗಲ್ಲ. ಮತ್ತೆ ಊಟಕ್ಕೆ ಯಾವಾಗ ಕುತ್ಕೊಳ ನೀನು? ಯಾವಾಗಲೂ ಕುತ್ಕೊಳ್ತೀರಾ ಊಟ? ಗಂಟೆ ಮೇಲೆ ಡಿಜೆ ಮೆಲ್ಲೋಗೆ ಹೊಡೆಯಪ್ಪ, ನಾವು ಇನ್ನೂ ಇಲ್ಲೇ ಇದ್ದೀವಿ. ಇಲ್ಲೇ ಇಲ್ಲೇ ನಾನು ನಿನಗೆ ಲೆಗ್ ಪೀಸ್ ಕೇಳಿದ್ದು. ಎಲ್ಲಿ ಬರ್ಬೇಕು ಹೇಳಿ? ಲೆಗ್ ಪೀಸ್ ಅಲ್ಲ, ಲೆಗ್ ಪೀಸ್ ಕೇಳಿದ್ದೆ. ಊಟ ಮುಗೀತಂದ್ರೆ ಮಗ ಒಂದು ಉಳಿಸಿಲ್ಲ, ಒಂದು ಉಳಿಸಿಲ್ಲ. ಏನು ಫುಲ್ ಖಾಲಿ ಚಿತ್ತಲ್ಪದ. ಆರ್ಡ್ರ್ ಇವನಿಗೆ ಮ್ಯಾನೇಜ್ಮೆಂಟ್ ಎಲ್ಲ ಅವಂದೇ, ಏನಿದ್ರು ಎಲ್ಲ ಮಾಡ್ತಾನೆ, ಎಲ್ಲ ಐಟಮ್. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಾರ, ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳೋ ನಿಂದು. ಅಲೋ ಅಂತ ಅಲೋ. ಪವನ ಪವನ ಇತ್ಕಣ, ಹುಡುಗಿನೇ ಇಲ್ಲ ಗುರು. ಬಾರ ಬಾರ ಇಲ್ಲಿ. ಏನ್ ಮಾಡ್ತಿದ್ಯಾ? ಈ ಒಂದು ಹುಡುಗಿ ಬಂದಿರ್ಲಿಲ್ಲ ಇವತ್ತು, ಹೇಳು ಬಂದಿಲ್ಲ. ಕರ್ಕೆಲ್ಲ ಯಾರು ಅದು? ನಮ್ದ್ರೆ ಇನ್ಚಾರ್ಜ್ ಒಬ್ಳು ಬಂದಳು. ಹೆಂಗ್ ಗೊತ್ತಾ, ಮೊಬೈಲಿಗೂ ಕಟ್ಟಿಂಗು ಏರಿಗೂ ಫುಲ್ಲು ಅವಳೆ ಹಿಡಿಯೋದು. ನೀನು ಇಟ್ಟು ಹೆಂಗೆ ನೋಡ್ತೀರಂದ್ರೆ ಇವರೇ ನಿಮ್ಮ ಸ್ಟೂಡೆಂಟ್ಸ್. ದುರ್ದಾಗೆ ನೋಡ್ತಾರೆ, ನನ್ನ ಬ್ಲಾಗ್ಸ್ ನೋಡ್ತಾರೆ ದುರ್ದಾಗಿ. ಇವರೇ ನಿಮಗೆ ಭಾಳ ಅವಮಾನ ಅಪಮಾನ ಮಚ್ಚ. ಹೊಡೀರಿ ಮ್ಯಾಮ್ ಬಂದರೆ, ಇವ್ರು ಕೈಯಲ್ಲಿ ಸಿಕ್ಕಾಕೊಂಡ್ರೆ ಇವರಿಗೆ ಬ್ಲೇಡ್ ಹಾಕ್ರಿ, ಮೀಡಿಯಾ ಕರೀರಿ, ಶೆಡ್ಡಿಗೆ ಕರೀರಿ, ಕೊಡ್ರಿ ಕೊಡ್ರಿ, ಶೆಡ್ಡಿಗೆ ಕರ್ಸ್ರಿ ಇವ್ರಿಗೆ. ಒಂದು ಡಾಲಿ ಡಿಚ್ಚಿ ಅಂತ, ಇಬ್ದೊಬ್ದು ಗದಗ್ ದುರ್ಗಿ ಅಂತ, ಇಬ್ರು ರೌಡೀಸೇ ಅಂತ. ಕೋಟೆ ನಾಡಲ್ಲಿ ರೌಡೀಸ್ ಹೊಸ ಅಂತವೆಲ್ಲ ಎಂಟ್ರಿ ಆಗಲ್ಲ. ಗೈಸ್ ಪವನ ಇಲ್ಲಿಂದ ಲೇಡೀಸ್ ಸೆಕ್ಷನ್ನಾಗ ಒಳಗೆ ಹೋಗ್ತಾನೆ. ಇವನ್ ಮುಖ ನೋಡ್ರಿ.
ಲೇಡಿ ಸೆಕ್ಷನ್ ಇಂದ ಒಳಗೆ ಹೋಗ್ತೀಯಾ? ನೀನು ಹೋಗಿದ್ದೆ ಯಾಕೆ ಫಸ್ಟ್? ನೀನು ಸ್ತ್ರೀಯರಿಗೆ ಅಪಮಾನ ಮಾಡ್ದಂಗ ಅದು ರೆಸ್ಪೆಕ್ಟ್ ಕೊಡ್ಬೇಕಿತ್ತು ನೀನು. ನಾನು ಹೆಂಗ್ ರೆಸ್ಪೆಕ್ಟ್ ಕೊಡ್ತೀನಿ ಗೊತ್ತಾ ಎಲ್ಲರಿಗೆ? ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ನರಸಿಂಹರಾಜ್ ಹೇಳಲ್ಲ ಟೇಕ್ ರೆಸ್ಪೆಕ್ಟ್. ಫಂಕ್ಷನ್ ಯಾವ ಇವೆಲ್ಲ ಗಣೇಶ ಹಳೆ ಗಣೇಶ ಎಂಟ್ರಿ ಮಾಡು. ಫೋಟೋ ತೆಗಿತೀನಿ ಹೋಗು, ಫೋಟೋ ತೆಗಿತೀನಿ ಹೋಗು, ಗಣೇಶನ ಹತ್ರ ಫೋಟೋ ತೆಗಿತೀನಿ ಹೋಗು. ನೋಡ್ರಿ ಗೈಸ್, ಈ ನನ್ನ ಮಗನೇ ಬೆಳಿಗ್ಗೆ ಬಂದ ತಕ್ಷಣ ಇದು ಹೆಂಗ್ ಹೊಡಿಯೋಣ ಬೆಳ್ಳಿದು ಅಂತ ಪ್ಲಾನ್ ಮಾಡ್ತಿದ್ದ. ಅದು ಡಿಸ್ರೆಸ್ಪೆಕ್ಟ್ ಆಗುತ್ತೆ, ಹಂಗ್ ಹಿಡಿಬಾರ್ದು. ಅದ್ ಕಾಯಿ ಅಲ್ಲಿಂದಾನೇ ಹೊಡ್ಕ ಕಾಯಿ ಹೇಳ್ತೀನಿ ಕೇಳ. ಇವನೇ ನೋಡ್ರಿ ಗೈಸ್ ಬೆಳಿಗ್ಗೆ ಬಂದು ಕಳ್ತನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ವಿ. ಬೆಳ್ಳಿದಲ್ಲ ಅದು, ಏನ ಡಿಲ್ಲಿ ಬೆಳ್ಳಿ ಅಲ್ಲ ಅದು, ಪಿತ್ತಳೆ ಅಂತ ಹೋದಲೇ, ಚಿತ್ತಳೆ ಪಿತ್ತಳ ಅಂತದ್ದು. ಕಾಯಿ ಹೊಡಿತಿದ್ದ. ಏನ್ರಿ ಮೀಡಿಯಾ? ಕಾಯಿಗೆ ತಿಂದ ಅಭ್ಯಾಸ. ನೋಡ್ರಿ ಗಾಯ್ಸ್, ಕಾಯಿನೂ ಬಿಡ್ತಿಲ್ಲ ಅದೇ ಡಿಲ್ಲಿ. ಗಣೇಶನ್ಗೆ ಅರ್ಪಣೆ ಮಾಡಿದ್ರೆ ಅದು ಈ ನನ್ನ ಮಕ್ಕಳು ಇವ್ರ ಬಾಯಾಗೆ ಅರ್ಪಣೆ ಮಾಡ್ಕೊಂತಿರೋದು. ಟೈಲ್ಸ್ಗೆ ಹೊಡೆದಾಕಿರಲ್ಲೇ. ಆಮೇಲೆ ಅದು ಇಟ್ಟಿರೋದು ಪೂಜೆ ಕಣಲ್ಲೇ, ತಿನ್ನಕಲ್ಲ. ಓಹ್ ತಿಂದಿ ನಾಟಕ ಈಗ. ಸಾರಿ ಅಕ್ಕ, ಲೇ ಹಂಗೇಳು ಮತ್ತೆ ವಾಪಸ್ ಬಿಡ ಹೋಗ್ಲೇ ಬಿಡ. ನಿಮಗೆ ಯಾರೋ ಕರೆದಿದ್ದು? ಗೆಳೆಯನ ಹೆಸರು ಇಂಟರ್ನ್ಯಾಷನಲ್ ಗೆಳೆಯನ ಅವನು. ಪಾರ್ಟ್ನರ್ ಇನ್ ಕ್ರೈಮಾ? ಇಡಣ ಇಡನೇನ ಲೇ ಇಡಣ. ಗ್ರೂಪ್ ಲೀಡ್ರ್ ಏನ್ ಕ್ಯಾನ್ಸರಾ? ನನಗೆ ಡ್ಯಾನ್ಸರ್ ಹೋಗಿ ಕ್ಯಾನ್ಸರ್ ಕೇಳಿಸ್ ಮಚ್ಚ. ಅದು ನೀನು ಸುದೀಪ್ ಕಡ್ಗ ತೋರಿಸು. ಪರ್ಚೇಸ್ ಮಾಡ್ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಬೆಳ್ಳಿ ಶಾಪ್ ಓನರ್. ಇನ್ನೂ ಏನಾದರೂ ಬೇಕಾ? ಏನಾ ಡಿಲ್ಲಿ ಬೇಕಾ ಏನಾದರೂ? ಇಡಣ ನಿನಗಿಡಣ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮಚ ಕಾಡಲ್ಲಿ ಒಂದು ಸೊಪ್ಪು ಸಿಗುತ್ತೆ ಗೊತ್ತಾ? ಏನಪ್ಪ ನಿನ್ನ ಲೈಫ್ ಸ್ಟೋರಿ ಹೇಳ ಏನಂತ. ಏನಿದೆ ಗುರುವೆ ನನ್ನ ಲೈಫಲ್ಲಿ? ಗೈಸ್ ಕ್ಲಿಯರಿಟಿ ಕಡಿಮೆ ಅಂತ ನಾನು ಫೋನಿಗೆ ಹೇಳ್ತೀನಿ. ನಾನು ಏನು ಪ್ರೋದಲ್ಲಿ ಅಂತ ಗೊತ್ತಿಲ್ಲ ಅವನಿಗೆ. 30 Pro ಟ್ಯಾಕ್ಸ್ ಅಲ್ಲ ಜಾಸ್ತಿ ಹೇಳ್ಕೊಂಬರ್ತೀನಿ. ಎಷ್ಟೈತೆ ಅಷ್ಟು ಹೇಳೋದು. ನೋಡ್ತೀರಾ ಈ ಲೊಕೇಶನ್ ನೋಡ್ರಿ, ಗಾಡಿ ನೋಡ್ರಿ, ಡ್ರೈವರಿಗೂ ನೋಡ್ರಿ, ಎಲ್ಲ ಒಂದು ಟೈಪ್ ಚೆನ್ನಾಗೈತೆ. ಸಮಯ ಬಂತು ನಿಮಗೆ ದೊಡ್ಡದೇ ಸಿಕ್ಕಿ ಬ್ಲಾಗ್ ಎಂಡ್ ಮಾಡೋಣ ಅಂತ ಜಸ್ಟ್ ಒಂದು ಪೀಕ್. ಸೊ ಗಾಯ್ತು, ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ. ನೀವು ಅಪ್ರಿಷಿಯೇಟ್ ಮಾಡಿದರೆ ನಾವು ಇನ್ನೂ ಮಾಡ್ತೀವಿ. ಅಲ್ಲಿ ತನಕ ಸ್ಟೇ ಸೇಫ್. ಬಾಯ್.